ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ತುಂಬ ದಿನದ ನಂತರ ಈ ಲಾಗನ್ನು ಪೋಸ್ಟ್ ಮಾಡ್ತಾ ಇದ್ದೇನೆ. ಹತ್ರ 1 ತಿಂಗಳ ಮೇಲೇ ಆಯ್ತಂತಲೇ ಹೇಳ್ಬೋದು ನಾನು ಲಾಗನ್ನು ಪೋಸ್ಟ್ ಮಾಡಿ. ಸೊ ಹಾಗಾಗಿ ಇವಾಗ ಇದೊಂದು ಚಿಕ್ಕದಾದಂಥ ಒಂದು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮಾರ್ನಿಂಗು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಈಗ ನಾನು ದೋಸೆ ಮಾಡಲಿಕ್ಕೆ ಬಂದಿದ್ದೇನೆ. ಹೆಚ್ಚಾಗಿ ನಮ್ಮ ಕಡೆ ಎಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆನೇ ಇರುತ್ತೆ. ಸೊ ಹಾಗಾಗಿ ದೋಸೆ ಕೂಡ ಮಾಡಿದ್ದೆ. ನಾನು ಇದು ದೋಸೆಗೆ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸನ್ನೆಲ್ಲ ಕಟ್ ಮಾಡಿ, ಅದು ಏನು ನಾವು ಅಕ್ಕಿ ಎಲ್ಲ ಕಡ್ದಿರ್ತೀವಲ್ಲ ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾನು ಇದನ್ನು ದೋಸೆ ಮಾಡ್ಕೊಂಡಿದ್ದೆ. ಚೆನ್ನಾಗಾಗುತ್ತೆ ಅದು. ಹಾಗೆಯೇ ಇವಾಗ ಮಧ್ಯಾಹ್ನದ ಅಡುಗೆ ಕೂಡ ನಾನು ಕುಚ್ಚಲಕ್ಕಿ ಅನ್ನವನ್ನು ಮಾಡ್ಕೊಂಡಿದ್ದೆ. ಅದು ತುಂಬಾ ಸ್ವಲ್ಪ ಲೇಟ್ ಆಗುತ್ತೆ ಬೇಯಬೇಕಾದ್ರೆ. ಆದರೆ ಇದನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ನಂತರ ನಾವಿದು ಕುಕ್ಕರಲ್ಲಿ ಒಂದು 4 ವಿಸಿಲ್ ಆಗಬೇಕು. ನನ್ನ ಒಂದು ಕುಕ್ಕರಲ್ಲಿ 4 ವಿಸಿಲ್ ಆಗುತ್ತೆ. ಒಂದೊಂದು ಕುಕ್ಕರಲ್ಲಿ ಒಂದೊಂದು ರೀತಿಯಾಗಿ ವಿಶಿಲು, 1 ವಿಶಿಲು 2 ವಿಶಿಲಿಗೆಲ್ಲ ಅನ್ನ ಬೆಂದಿರುತ್ತೆ. ಸೊ ಇವಾಗ ಅನ್ನ ಕೂಡ ಆಯಿತು. ನಾನು ಅದನ್ನು ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಗಂಜಿ ಎಲ್ಲ ಇರಲ್ಲ. ನಾವು ಹೇಗೆ ಈ ಒಲೆಯಲ್ಲೆಲ್ಲ ಅನ್ನ ಮಾಡಿದರೆ ಹೇಗೆ ಉದುರುದ್ರಾಗಿ ಬರುತ್ತೋ ಅದೇ ರೀತಿಯಾಗಿ ಉದುರುದ್ರಾಗಿ ಬರುತ್ತೆ ಅದು. ಹಾಗೆಯೇ ನಾನು ಇವಾಗ ಅದನ್ನು ಆ ಗಂಜಿಯನ್ನೆಲ್ಲ ಈಗ ಬಸ್ಕೊಳ್ತಾ ಇದ್ದೇನೆ. ಅದೇ ಕುಕ್ಕರಿಗೆ ನಾನು ಅದನ್ನು ಬಸ್ಕೊಳ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಅನ್ನ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಹಾಗೆಯೇ ಇವಾಗ ರೈಸೆಲ್ಲ ಮಾಡಿ ಅದಾದ ನಂತರ ಸ್ವಲ್ಪ ಮನೆ ಕ್ಲೀನಿಂಗ್ ಕೂಡ ಇತ್ತು. ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಎಲ್ಲ ಕೂಡ ಮಾಡಿಕೊಂಡೆ. ಅದಾದ ನಂತರ ಈಗ ಮಧ್ಯಾಹ್ನಕ್ಕೆ ಏನಾದರೂ ಸಾರು ಮಾಡ್ಕೊಳ್ಬೇಕಂತ ನೋಡ್ತಾ ಇದ್ದೆ. ಹಾಗೆಯೇ ತೊಂಡೆಕಾಯಿ ನಮ್ಮ ನೇಬರ್ ಒಬ್ಬರು ಕೊಟ್ಟಿದ್ದರು. ಸೊ ಹಾಗಾಗಿ ಅದನ್ನೇ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಳ್ತೇನೆ. ನನಗೆ ಈ ತೊಂಡೆಕಾಯಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದರ ಪಲ್ಯ ಕೂಡ ನಾನು ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ವಿಧವಾಗಿ ಮಾಡ್ಕೊಳ್ತಾರೆ. ನಾನಿವಾಗ ಇಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೇನೆ. ಸೊ ನಾನು ಈ ರೀತಿ ರೌಂಡ್ ಆಗಿ ಇದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನಿವಾಗ ಪಲ್ಯ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಇವಾಗ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಎಲೆ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಬಾಡಿಸ್ಕೊಂಡಿದ್ದೇನೆ. ಸೊ ಈ ಈರುಳ್ಳಿ ಎಲ್ಲ ತುಂಬ ಸ್ವಲ್ಪ ಬಾಡಿಸಿದ ನಂತರ ನಾನಿವಾಗ ಹೆಚ್ಚಿಟ್ಕೊಂಡಂಥ ಟೊಮೆಟೊವನ್ನು ಕೂಡ ಹಾಕಿ ಇದನ್ನು ನಾನಿವಾಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್ ಹಾಕಿ ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ನಾನು ಬಾಡಿಸ್ಕೊಂಡೆ. ಇದು ಆಯಿಲಲ್ಲಿ ಫ್ರೈ ಆದ ನಂತರ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಈ ಒಂದು ತೊಂಡೆಕಾಯಿಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ತುಂಬ ಚೆನ್ನಾಗಾಗುತ್ತೆ. ಕುಚ್ಚಲಕ್ಕಿ ಅನ್ನಕ್ಕೆ ಇದು ಪಲ್ಯಗೆ ಹಾಗೆಯೇ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಕುಚ್ಚಲಕ್ಕಿ ಅನ್ನಗೆ ಈ ಸೋನಾ ಮಸೂರಿ ರೈಸಿಗೆಲ್ಲ ತಿಳಿಸಾರು ಏನಾದ್ರು ಇದ್ದರೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಖಾಲಿ ಇದು ಒಂದೇ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ. ಕುಚ್ಚಲಕ್ಕಿ ಅನ್ನಕ್ಕಾದರೆ ನೀವು ಯಾವ ರೀತಿಯಾದ ತರಕಾರಿ ಪಲ್ಯಗಳನ್ನು ಮಾಡಿಕೊಂಡ್ರೂ ಕೂಡ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. ಪಲ್ಯ ಕೂಡ ಆಯಿತು. ಹಾಗೆಯೇ ಒಂದು ಸ್ವಲ್ಪ ಬೂತಾಯಿ ಫಿಶ್ ಇತ್ತು. ಹಾಗೆಯೇ ಅದನ್ನು ಕೂಡ ನಾನು ಸ್ವಲ್ಪ ಮಸಾಲೆನೆಲ್ಲ ಹಚ್ಚಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಅದರಲ್ಲಿ ಇವಾಗ ಮಧ್ಯಾಹ್ನಕ್ಕಾಗುವಷ್ಟೇ ಒಂದು 2 ಮೀನನ್ನು ಇವಾಗ ಫ್ರೈ ಮಾಡಿಕೊಂಡೆ. ಹಾಗೆಯೇ ಇವಾಗ ರೈಸ್ ಕೂಡ ಆಗಿದೆ ಅಲ್ವಾ. ರೈಸು ಹಾಗೆಯೇ ಪಲ್ಯ ಹಾಗೆ ಫ್ರೈಯನ್ನು ಹಾಕಿ ಊಟ ಕೂಡ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.